ಈ ವರ್ಷ ನೀವು ಯಾರ್ಯಾರು ಸಿಇಟಿ ಎಕ್ಸಾಮ್ನ ಬರೀಬೇಕು ಅಂತ ಅನ್ಕೊಂಡಿದ್ದೀರಾ, ಅಪ್ಪಿತಪ್ಪಿನೂ ಕೂಡ ಈ ಒಂದು ತಪ್ಪನ್ನ ಮಾಡಕ್ ಹೋಗ್ಬಿಡಿ. ಈ ಒಂದು ತಪ್ಪನ್ನ ಮಾಡಿದ್ರೆ ಸಿಇಟಿ ಕೌನ್ಸಿಲಿಂಗ್ ಇರಲಿ, ಸಿಇಟಿ ಎಕ್ಸಾಮ್ನ ನೀವು ಬರೆಯೋಕ್ಕಾಗಲ್ಲ. ಹಾಗಾದ್ರೆ ನೀವೇನು ತಪ್ಪುಗಳನ್ನ ಮಾಡಬಾರ್ದು, ಏನೇನು ಅಪ್ಡೇಟ್ಸ್ಗಳಿದೆ ನಿಮಗೆ ಸಿಇಟಿ ವಿದ್ಯಾರ್ಥಿಗಳಿಗೆ, ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ಮಾಡುವಂಥ ಒಂದು ಸಣ್ಣ ಲೈಕ್, ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಒಂದು ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ KCET ಎಕ್ಸಾಮ್ ಬರ್ತಿದೆ ಅಂತ ಏನಾದ್ರು ಭಯ ಪಡ್ತಾ ಇರಾ? ಸೆಕೆಂಡ್ PUC ಎಕ್ಸಾಮ್ ಆದ್ಮೇಲೆ ಏನು ಕೂಡ ತಲೆ ಕೆಡಿಸ್ಕೋಬೇಡಿ. ಯಾಕಂದ್ರೆ ಫಿಸಿಕ್ಸ್ ವಾಲ ಕಡೆಯಿಂದ ಸ್ಟ್ರಾಂಗ್ ಆಗಿರುವಂತ 2 ಬ್ಯಾಚ್ ನ ರಿಲೀಸ್ ಮಾಡಿದ್ದಾರೆ. ಮೊದಲನೇ ಬ್ಯಾಚ್ ಬಂದ್ಬಿಟ್ಟು ಗರುಡ KCET ಟೆಸ್ಟ್ ಸೀರೀಸ್ ಅಂದ್ಬಿಟ್ಟು, ಇವಾಗಲೇ ನೀವು ಎಲ್ಲ ಪ್ರಿಪರೇಷನ್ ಮಾಡಿದರೆ KCET ಗೆ, ನೀವು ಕಲ್ತಿರೋದನ್ನ ಟೆಸ್ಟ್ ಮಾಡ್ಕೋಬೇಕು ಅಂದ್ರೆ ಈ ಒಂದು ಟೆಸ್ಟ್ ಸೀರೀಸ್ ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಏನೇನು ಫೀಚರ್ಸ್ ಗಳು ಸಿಗುತ್ತೆ ಅನ್ನೋದು ಸ್ಕ್ರೀನ್ ಮೇಲೆ ಇದೆ, ಒಂದ್ಸಲಿ ಓದ್ಕೊಳ್ಳಿ. ಓಕೆನಾ? ಇದ್ರ ರೆಗ್ಯುಲರ್ ಪ್ರೈಸ್ ಬಂದ್ಬಿಟ್ಟು 2999 ರೂಪಾಯಿ ಇರುತ್ತೆ. ಆದ್ರೆ ಆಫರ್ ಪ್ರೈಸ್ ಅಲ್ಲಿ 1500 ರೂಪಾಯಿ ಕೊಡ್ತಾ ಇದ್ದಾರೆ. ಮತ್ತೆ ಈ ಒಂದು ಟೆಸ್ಟ್ ಸೀರೀಸ್ ಅಲ್ಲಿ ನಿಮ್ಗೆ ಯಾರು ಮೆಂಟರ್ ಬೇಕು, ನಿಮ್ಗೆ ಇವಾಗ ಒಂದು ಕ್ವಶನ್ ಬರುತ್ತೆ, ಅದು ಸಾಲ್ವ್ ಮಾಡಕ್ ಗೊತ್ತಾಗಲ್ಲ, ಸ್ಟ್ರಕ್ ಆಗ್ತೀರಾ, ಅದಕ್ಕೆ ಸೊಲ್ಯೂಷನ್ ಯಾವ ರೀತಿ ಬರುತ್ತೆ ತಿಳ್ಕೊಬೇಕು, ಮೆಂಟರ್ ಬೇಕು ಅಂದ್ರೆ ಅದಕ್ಕೆ ನಿಮ್ಗೆ 2499 ರೂಪಾಯಿ ಇದೆ. ಅದು ಇನ್ಫಿನಿಟಿ ಆಫರಿಂಗ್ ಅಲ್ಲಿ ಬರುತ್ತೆ. ಓಕೆನಾ? ಇವಾಗ ನಿಮ್ಗೆ ಸೆಕೆಂಡ್ PUC ಎಕ್ಸಾಮ್ ಆಗುತ್ತೆ. ಇವಾಗ ನೆಕ್ಸ್ಟ್ ನೀವು ಏನಾದ್ರು ಇವಾಗ ಒಂದ್ ತಿಂಗಳಲ್ಲೇ ಕಲಿಬೇಕು KCET ಕೋರ್ಸ್ನ ಅಂದ್ರೆ ನೀವು ಅಲ್ಟಿಮೇಟ್ KCET ಕ್ರಾಶ್ ಕೋರ್ಸ್ಗೆ ಜಾಯ್ನ್ ಆಗ್ಬೋದಾಗಿರುತ್ತೆ. 20% ಥಿಯರಿ ಇರುತ್ತೆ, ಮತ್ತೆ 80% ನಿಮಗೆ KCET ಕ್ವಶನ್ಸ್ ಇರುತ್ತೆ. ಇದು ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಕೂಡ ಅವೈಲೇಬಿಲಿಟಿ ಇರುತ್ತೆ. ಮತ್ತೆ ಲೈವ್ ರೆಕಾರ್ಡೆಡ್ ಎಲ್ಲ ಕೂಡ ಸಿಗುತ್ತೆ. ಮತ್ತೆ ಇನ್ನೇನು ಫೀಚರ್ಸ್ ಇರುತ್ತೆ ಅನ್ನೋದು ಸ್ಕ್ರೀನ್ ಮೇಲೆ ಇದೆ, ನೀವು ನೋಡ್ಕೋಬಹುದಾಗಿರುತ್ತೆ. ಇದ್ರದ್ದು ರೆಗ್ಯುಲರ್ ಪ್ರೈಸ್ ಬಂದ್ಬಿಟ್ಟು 2999 ರೂಪಾಯಿ ಇರುತ್ತೆ. ಆದ್ರೆ ಆಫರ್ ಪ್ರೈಸ್ ಬಂದ್ಬಿಟ್ಟು 1799 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಕೆಲವು ದಿನಗಳಲ್ಲಿ ಆಫರ್ ಕ್ಲೋಸ್ ಆಗುತ್ತೆ, ಬೇಗ ಜಾಯ್ನ್ ಆಗಿ. ಮತ್ತೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಕೂಪನ್ ಕೋಡ್ ನ ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಮತ್ತೆ ಇನ್ಫಿನಿಟಿ ಆಫರಿಂಗ್ ಅಂತಾನು ಕೂಡ ಇದೆ. ಇದು ಗರುಡ ಟೆಸ್ಟ್ ಸೀರೀಸ್ ಏನಿದೆಯಲ್ಲ, ಅದ್ರ ಜೊತೆಗೆ ಒಬ್ರನ್ನ ನಿಮಗೆ ಮೆಂಟರ್ ಕೊಡ್ತಾರೆ. 1:1 ಮೆಂಟರ್ ಇರುತ್ತೆ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಒರಿಜಿನಲ್ 4999 ಇದೆ. ಆದ್ರೆ ಆಫರ್ ಪ್ರೈಸ್ ಅಲ್ಲಿ 2499 ರೂಪಾಯಿ ಇದೆ. ಮತ್ತೆ ಎಲ್ಲಾ ಕೋರ್ಸ್ ಅಲ್ಲೂ ಕೂಡ ನೀವೇನಾದ್ರೂ ಬೈ ಮಾಡ್ಬೇಕಾದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ಕೂಪನ್ ಕೋಡ್ ನ ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಮತ್ತೆ ನೀವೇನಾದ್ರೂ KCET ಅಲ್ಲಿ ಒಳ್ಳೆ ರ್ಯಾಂಕಿಂಗ್ ನ ಸ್ಕೋರ್ ಮಾಡಬೇಕು ಅಂತ ಇದ್ರೆ, ಎರಡರಲ್ಲಿ ಒಂದು ಬ್ಯಾಚ್ ನೀವು ಜಾಯ್ನ್ ಆಯ್ತು ಅಂದ್ರೆ ಡೆಫಿನೆಟ್ಲಿ ಒಳ್ಳೆ ರ್ಯಾಂಕಿಂಗ್ ನ ಪಡ್ಕೋಬಹುದು. ಯಾಕಂದ್ರೆ ಆಗ್ಲೇ ಎಷ್ಟು ಜನ ಒಳ್ಳೆ ರ್ಯಾಂಕಿಂಗ್ ನ ಪಡ್ಕೊಂಡಿರೋರು ಇದರ PW ನ ಜಾಯ್ನ್ ಆಗಿರೋರು. ಅದಕ್ಕೋಸ್ಕರ ಜಾಸ್ತಿ ಟೈಮ್ ನ ವೇಸ್ಟ್ ಮಾಡಕ್ ಹೋಗ್ಬಿಡಿ. ಇಂಟ್ರೆಸ್ಟ್ ಇತ್ತು ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಇರುತ್ತೆ, ಒಂದ್ಸಲ ಕ್ಲಿಕ್ ಮಾಡಿ ಚೆಕ್ ಮಾಡಿ. ಈಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ. ಇವಾಗ ನೀವು CET ಎಕ್ಸಾಮ್ಗೆ ನೀವೆಲ್ಲರೂ ಕೂಡ ಇವಾಗ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿರ್ಬೋದು ನಿಮ್ಮ ಥಿಯರಿ ಎಕ್ಸಾಮ್ ಜೊತೆ. ಮತ್ತೆ ನೀವು ಇಷ್ಟೊಂದು ಜನ ಇವಾಗ ಆಗಲೇ ಕೀ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿರ್ಬೋದು, ಇನ್ನೊಂದಷ್ಟು ಜನ ಫಿಲ್ಅಪ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇರ್ಬೋದು. ಏನಕ್ಕೆ ಅಂದ್ರೆ ಇವಾಗ SC ಕ್ಯಾಟಗರಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೇನೆ ಒಂದು ಹೊಸ ರೂಲ್ಸ್ ಬಂದಿದೆ. ಇಲ್ಲಿ ಸಬ್ ಕ್ಯಾಟಗರಿ ಇರುವಂತ ಒಂದು SC ಕ್ಯಾಟಗರಿ ಸರ್ಟಿಫಿಕೇಟ್ ನ ಅಪ್ಡೇಟ್ ಮಾಡಬೇಕಂತ ಇದೆ. ಅದರಿಂದ ಎಷ್ಟೊಂದು ಜನ SC ವಿದ್ಯಾರ್ಥಿಗಳು ಏನ್ ಮಾಡಿರ್ತಾರೆ ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿರ್ತಾರೆ, ಇನ್ನೂ ಬಂದಿಲ್ಲ ಅಂತ ಅಪ್ಲಿಕೇಶನ್ ಮಾಡೋದನ್ನ ಹೋಲ್ಡ್ ಮಾಡಿರ್ತಾರೆ. ಇದೇ ರೀತಿ OBC ವಿದ್ಯಾರ್ಥಿಗಳು ಕೂಡ ಒಂದು ಹೊಸ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿರ್ತಾರೆ, ಇನ್ಕಮ್ ಸರ್ಟಿಫಿಕೇಟ್ ಇಲ್ಲದೆ ಇರೋರು ಅಥವಾ ಎಕ್ಸ್ಪೈರ್ ಆಗಿರೋರು, ಅವರು ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ. ಆದ್ರೆ ಕೀ ಅಪ್ಲಿಕೇಶನ್ ಏನಿದೆಯಲ್ಲ, ಲಾಸ್ಟ್ ಡೇಟ್ ಬಂದ್ಬಿಟ್ಟು ಫೆಬ್ರವರಿ 16ನೇ ತಾರೀಕು ಆಗಿರುತ್ತೆ. ಸರಿನಾ? ಅಷ್ಟರ ಒಳಗಡೆ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಕೀ ಅಪ್ಲಿಕೇಶನ್ ಇವಾಗ ಏನ್ ಓಪನ್ ಆಗಿದೆಯಲ್ಲ ಅದನ್ನ ನೀವು ಫಿಲ್ಅಪ್ ಮಾಡಬೇಕಾಗುತ್ತೆ. ಏನಾದ್ರೂ ನೀವು ಫಿಲ್ಅಪ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ನನ್ಗೆ ಇನ್ಕಮ್ ಸರ್ಟಿಫಿಕೇಟ್ ಬಂದಿರಲಿಲ್ಲ, ನಾನು ವೆಯ್ಟ್ ಮಾಡ್ತಿದ್ದೆ, ಆಮೇಲೆ ಅಪ್ಲಿಕೇಶನ್ ಹಾಕೋಣ ಅಂತಂದಿದೆ, ಆದ್ರೆ 16ನೇ ತಾರೀಕು ಆಗೋಯ್ತು, ಇವಾಗ ಅಪ್ಲಿಕೇಶನ್ ಕ್ಲೋಸ್ ಆಯ್ತು ಅಂದ್ರೆ ಅವರು ಅದನ್ನೆಲ್ಲ ಕೂಡ ಕೇಳಲ್ಲ. ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ, ನಿಮ್ಗೆ CET ಹಾಲ್ ಟಿಕೆಟ್ ಸಿಗಲ್ಲ. ಹಾಲ್ ಟಿಕೆಟ್ ಇಲ್ಲ ಅಂದ್ರೆ ನೀವು ಎಕ್ಸಾಮ್ ಬರೆಯೋಕ್ಕಾಗಲ್ಲ. ಎಕ್ಸಾಮ್ ಬರ್ದಿಲ್ಲ ಅಂದ್ರೆ ನೀವು ಕೌನ್ಸಿಲಿಂಗ್ಗೆ ಅಟೆಂಡ್ ಮಾಡೋಕ್ಕಾಗಲ್ಲ. ಓಕೆನಾ? ಅದರಿಂದ CET ವಿದ್ಯಾರ್ಥಿಗಳು ನೀವು ಯಾರ್ಯಾರಿದ್ದೀರಾ ಪ್ರತಿಯೊಬ್ರು ಕೂಡ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ, ಹಾಗೆ ನೀವು ಕೂಡ ಈ ಒಂದು ಕೆಲಸನ ಮಾಡಿ. ಏನಂದ್ರೆ ನೀವು ಪ್ರತಿಯೊಬ್ರು ಕೂಡ ಇವಾಗ ಕೀ ಅಪ್ಲಿಕೇಶನ್ ಏನು ಓಪನ್ ಆಗಿದೆಯಲ್ಲ ಆ ಒಂದು ಲಿಂಕ್ ನ ಯೂಸ್ ಮಾಡಿಕೊಂಡು ಪ್ರತಿಯೊಬ್ರು ಕೂಡ ಇವಾಗ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿಬಿಡಿ. ಓಕೆನಾ? ಮತ್ತೆ ಫೀಸ್ ಪೇಮೆಂಟ್ ಕೂಡ ಅಪ್ಲಿಕೇಶನ್ ಪೇ ಮಾಡಬೇಕಾಗುತ್ತೆ. ಫೀಸ್ ಪೇ ಮಾಡಿದ್ರೆ ಮಾತ್ರ ನಿಮಗೆ ಹಾಲ್ ಟಿಕೆಟ್ ಬರೋದು. ನೀವು ಜಸ್ಟ್ ಅಪ್ಲಿಕೇಶನ್ ಫಿಲ್ ಮಾಡಿದ ತಕ್ಷಣ ನಿಮಗೆ ಯಾವುದೇ ಥರದ ಹಾಲ್ ಟಿಕೆಟ್ನ ಜನರೇಟ್ ಮಾಡಿ ಕೊಡೋದಿಲ್ಲ. ಅದೊಂದು ಅರ್ಥ ಮಾಡ್ಕೊಳ್ಳಿ. ಇವಾಗ ಕೀ ಅಪ್ಲಿಕೇಶನ್ ಓಪನ್ ಆಗಿರೋದನ್ನ ಫಿಲ್ಅಪ್ ಮಾಡಿಬಿಟ್ಟು ಫೀಸ್ ಪೇ ಮಾಡಿಬಿಡಿ. ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಬಂದಿಲ್ಲ ಅಂದರೆ ಎಡಿಟಿಂಗ್ ಲಿಂಕ್ನ ಬಿಡ್ತಾರಲ್ವಾ, ಅವಾಗ ನೀವು ಅದನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಅಪ್ಡೇಟ್ ಬಂದಾಗ ನಿಮಗೆ ನಾನು ಅಪ್ಡೇಟ್ ಮಾಡ್ತೀನಿ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ ಲಿಂಕ್ ಇದೆ, ಅದಕ್ಕೆ ಜಾಯ್ನ್ ಆಗಿರೋ ಅದ್ರಲ್ಲಿ ಕ್ವಿಕ್ಕಾಗಿ ಅಪ್ಡೇಟ್ ಸಿಗುತ್ತೆ. ಮತ್ತೆ ನಿಮ್ಗೆ ಏನಾದರೂ ಒಂದು ಪೇಯ್ಡ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಬೇಕಾಗಿದೆ ಅಂದರೆ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ, ಹೆಚ್ಚಿನ ಮಾಹಿತಿ ಸಿಗುತ್ತೆ. ವಾಟ್ಸಪ್ ಮಾಡಾದ್ಮೇಲೆ ಕಾಲ್ ಮಾಡ್ಬೋದಾಗಿರುತ್ತೆ.